ಈ ಒಂದು ಗ್ರಂಥದ ಎಡಿಟಿಂಗ್ ಮಾಡಬೇಕು. ಓಂ ನಮಃ ಶಿವಾಯ. ಗುರುದೇವು ಮಹಾದೇವು ನಮ್ಮ ದಂಪತಿಗಳ ಅಡಿದಾವರಿಗಳಲ್ಲಿಯೂ ಸಹ ವಂದಿಸುತ್ತಾ, ಇದೊಂದು ಪವಿತ್ರವಾದಂತಹ ಒಂದು ಕೂಡಿ ಬಂದಿದೆ. ಇವತ್ತು ತುಂಬ ಸಂತೋಷ ಆನಂದ ಆಗ್ತಾ ಇದೆ. ನಾನು ಈ ಚರಿತ್ರೆಯನ್ನು ಬರಿಬೇಕಾದ್ರೆ ನನ್ನ ಮೂಲ ಶಕ್ತಿ, ಮೂಲ ಅಂತ ಪ್ರೇರಣೆ ಅಂದರೆ ನನ್ನ ಸದ್ಗುರುಗಳು ದಿನವಿಂದ ಶಿವಲಿಂಗ ಮಹಿಮೆ ಹರಿಬವರಿಗೆ, ದಿನವಿಂದ ಶಿವಲಿಂಗ ಮಹಿಮೆ ಹರಿಬವರಿಗೆ, ದಿನವಿಂದ ಪ್ರಣಾಮ ಬರ್ತದೆ. ನೀವೆಲ್ಲ ನೋಡಿ ಶ್ರೇಷ್ಠ ಗುರುಪೂರ್ಣಿಮೆಯದ್ದು ಎಲ್ರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ಧನ್ನೂರ ಗ್ರಾಮದಲ್ಲಿ ಶ್ರೀಶೈಲನ ಅಕ್ಕಮಹಾದೇವಿ ಚೈತನ್ಯ ಪೀಠದ ಕರುಣಾ ಮಾತಾಜಿಯವರು ಈ ಗ್ರಾಮದಲ್ಲಿ ಒಂದು ಗುರುಪೂಜೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅದರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುತ್ತಾರೆ. ಜೊತೆಯಲ್ಲಿ ನಮ್ಮ ಬೇಮಳಖೇಡಾದ ಪೀಠಾಧಿಪತಿಗಳಾದ ಷಡಸ್ಥಲಬ್ರಹ್ಮಿ ರಾಜಶೇಖರ್ ಶಿವಾಚಾರ್ಯರು ಅದರ ಸಾನ್ನಿಧ್ಯವನ್ನು ವಹಿಸಿರುತ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಹಳ ಸಂತೋಷವಾಗಿದೆ. ವಿಶೇಷವಾಗಿ ಗುರುಪೂರ್ಣಿಮೆಯ ದಿನದಂದು ಗುರುವಿಗೆ ವಿಶೇಷವಾದ ಒಂದು ಸ್ಥಾನ ಭಾರತದಲ್ಲಿ ಇದೆ. ಎಲ್ಲ ಕಡೆ ಇದು ಸನಾತನ ಕಾಲದಿಂದಲೂ ಬಂದಿದೆ. ಈ ದಿನದಂದು ನಮಗೆ ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತ, ಬೂತ್ ಅಧ್ಯಕ್ಷನ ಹಿಡ್ಕೊಂಡು ನಾವು ಎಲ್ಲ ಗುರುಗಳಿಗೆ, ಅವರು ಕಾವಿ ತೊಟ್ಟಂಥ ಗುರುಗಳು, ಮಠದ ಗುರುಗಳಿರ್ಬೋದು, ಶಿಕ್ಷೆ ಕಲಿಸಿದಂಥ ಗುರುಗಳಿರ್ಬೋದು, ದೀಕ್ಷೆ ಕೊಟ್ಟಂಥ ಗುರುಗಳಿರ್ಬೋದು, ಆ ಎಲ್ಲ ಗುರುಗಳಿಗೆ ಇವತ್ತಿನ ದಿವಸ ನಾವು ಭೇಟಿಯಾಗಿ ಅವರಿಗೆ ಸನ್ಮಾನ ಮಾಡಿ ಅದನ್ನು ನಮ್ಮ ಸರಳ ಪೋರ್ಟಲ್ ಅನ್ನುವಂಥ ಒಂದು ಆ್ಯಪ್ ಇದೆ ನಮ್ಮದೇ BJPದು, ಅದರಲ್ಲಿ ಅಪ್ಲೋಡ್ ಮಾಡಬೇಕಂತಿದೆ. ಅದಕ್ಕಾಗಿ ಇವತ್ತು ನಾವು ಇಲ್ಲಿ ಆಗಮಿಸಿದ್ದೀವಿ, ಈ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಮತ್ತೊಂದು ಸಲ ಎಲ್ಲರಿಗೂ ಕೂಡ ಗುರುಪೂರ್ಣಿಮೆ ಶುಭಾಶಯಗಳನ್ನು ಕೋರ್ತೇನೆ. ವೀರಶೈವ ರಕ್ಷಣಾ ಶಾಂಭವಿ ಮಹಿಳಾ ಅಧ್ಯಾತ್ಮ ವೇದಿಕೆಯ ಸಂಯುಕ್ತ ಆಶ್ರಯದಲ್ಲಿ ಗ್ರಾಮದ ಎಲ್ಲ ಭಕ್ತರ ಒಂದು ಸಹಕಾರದಲ್ಲಿ ಗುರುಪೂರ್ಣಿಮಾ ಕಾರ್ಯಕ್ರಮವನ್ನು ನ ಭೂತೋ ನ ಭವಿಷ್ಯತ್ತಿಯಾಗಿ ಇವತ್ತು ಇವರೆಲ್ಲ ಭಕ್ತ ಮಹಾಶಯರು ಮಾಡಿ ತೋರಿದ್ದಾರೆ. ಪರಮ ಪೂಜ್ಯ ಶ್ರೀಶೈಲದ ಅಕ್ಕ ಮಹಾದೇವಿ ಚೈತನ್ಯ ಪೀಠದ ಅಧಿಪತಿಗಳಾಗಿರುವಂಥ ಪೂಜ್ಯ ಮಹಾತಪಸ್ವಿ ಕರುಣಾದೇವಿ ಮಾತಾ ಅವರ ಜನ್ಮಭೂಮಿ ಯಾವುದು ಅಂತ ಕೇಳಿದ್ರೆ ಅದು ಧನ್ನೂರು ಅನ್ನುವಂಥ ಮಾತನ್ನು ಹೇಳಕ್ಕೆ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಇವತ್ತು ಪೂಜ್ಯ ಅಮ್ಮನವರ ಜನ್ಮಭೂಮಿಯಲ್ಲಿ ಅವರೆಲ್ಲ ಭಕ್ತರು ಸೇರಿಕೊಂಡು ನಮ್ಮ ವೀರಶೈವ ರಕ್ಷಣಾ ವೇದಿಕೆಯ ಮತ್ತು ಶಾಂಭವಿ ಮಹಿಳಾ ಅಧ್ಯಾತ್ಮ ವೇದಿಕೆಯ ಎಲ್ಲ ಸದಸ್ಯರುಗಳು ಕೂಡಿ ಇವತ್ತು ಅರ್ಥಪೂರ್ಣವಾಗಿ ಮತ್ತು ಮಾದರಿಯಾಗಿ ಇಡೀ ನಾಡೇ ಕಣ್ತುಂಬಿಕೊಳ್ಳುವಂಥ ಅದ್ಧೂರಿಯಾಗಿರುವಂಥ ಗುರುಪೂರ್ಣಿಮಾ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಣೆ ಮಾಡಿ ಹೊಸ ಇತಿಹಾಸವನ್ನು ರಚನೆ ಮಾಡಿದ್ದಾರೆ. ಇವತ್ತು ವಿಶೇಷವಾಗಿ 3 ಕಾರ್ಯಕ್ರಮಗಳು, ಅತ್ಯಂತ ಮಹತ್ವದ ಕಾರ್ಯಕ್ರಮಗಳು ಇಲ್ಲಿ ಇವತ್ತು ನಡ್ಕೊಂಡು ಬಂದಿದ್ದೇವೆ. ಮೊದಲನೇ ಕಾರ್ಯಕ್ರಮ ಯಾವುದು ಅಂತ ಕೇಳಿದ್ರೆ ಬೆಳಗ್ಗೆ ಪ್ರಾತಃ ಕಾಲ 9 ಗಂಟೆಗೆ ಸುಮಾರು 100 ಜನ ಯುವಕರಿಗೆ, ಯುವತಿಯರಿಗೆ, ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಪೂಜ್ಯ ಅಮ್ಮನವರಿಂದ ಸಾಮೂಹಿಕ ಇಷ್ಟಲಿಂಗ ದೀಕ್ಷಾ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ನೆರವೇರಿದ್ದು ಮೊದಲನೇ ಸಾಧನೆ ಕಾರ್ಯಕ್ರಮ. ಎರಡನೇದು ಯಾವುದು ಅಂತ ಕೇಳಿದರೆ ಪೂಜ್ಯ ಅಮ್ಮನವರ ಗುರುಪೂರ್ಣಿಮಾ ನಿಮಿತ್ತವಾಗಿ ಪೂಜ್ಯ ಮಹಾತಪಸ್ವಿ ಮಹಾಯೋಗಿನಿ ಪೂಜ್ಯ ಕರುಣಾದೇವಿ ಮಾತಾ ಅವರನ್ನು ಸಾರೋಟದಲ್ಲಿ ಇವತ್ತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅತ್ಯುತ್ಸಾಹದಿಂದ ಇವತ್ತು ನಮ್ಮ ಎಲ್ಲ ಸಮಸ್ತ ಸದ್ಭಕ್ತ ಬಾಂಧವರು ಅಮ್ಮನವರ ವೈಭವಶಾಲಿಯಾಗಿರುವಂಥ ಮೆರವಣಿಗೆಯನ್ನು ಇವತ್ತು ಯಶಸ್ವಿಯಾಗಿ ಮಾಡಿ ಅದು ಇವತ್ತು ನಂದಿ ಬಸವೇಶ್ವರ ದೇವಸ್ಥಾನಕ್ಕೆ ತಲುಪಿತು. ಆನಂತರ ನಂದಿ ಬಸವೇಶ್ವರರ ಕಲ್ಯಾಣ ಮಂಟಪದಲ್ಲಿ ಜರುಗಿರುವಂಥ ಗುರುಪೂರ್ಣಿಮಾ ಧರ್ಮ ಸಮಾರಂಭವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ಅರ್ಥಪೂರ್ಣವಾಗಿರುವಂಥ ರೀತಿಯಲ್ಲಿ ಅವರ ಸಾನ್ನಿಧ್ಯ ನಡ್ಕೊಂಡು ಬಂತು. ಇವತ್ತು ಈ ವೇದಿಕೆ ಮೇಲೆ ಇನ್ನೊಂದು ವಿಶೇಷ ಏನು ಅಂತ ಕೇಳಿದ್ರೆ ಪೂಜ್ಯ ಅಮ್ಮನವರ ತಾತನವರಾಗಿರುವಂಥ ಪವಾಡ ಪುರುಷರಾಗಿದ್ದಂಥ ಪೂಜ್ಯ ಸಿದ್ದಯ್ಯಪ್ಪನವರು ಮತ್ತು ನಾಗಲಿಂಗ ಶಿವಯೋಗಿಗಳ ಕುರಿತು ಅವರ ಜೀವನ ಚರಿತ್ರೆಯನ್ನು ಕುರಿತು ನಮ್ಮೂರಿನ ಧನ್ನೂರಿನ ಮನೆಯ ಮಗಳಾಗಿರುವಂಥ ಶ್ರೀಮತಿ ಪ್ರಣೀತಾ ಶ್ರೀ ಪ್ರಕಾಶ್ ಕೋರೆಯವರು ಆ ಗ್ರಂಥವನ್ನು ರಚನೆಯನ್ನು ಮಾಡಿದ್ದು
ಅದನ್ನು ಕೂಡ ಇವತ್ತು ಲೋಕಾರ್ಪಣೆ ಆಗಿರುವಂಥದ್ದು ಅತ್ಯಂತ ಶ್ಲಾಘನೀಯ ಮತ್ತು ಚಾರಿತ್ರಿಕ ಕಾರ್ಯಕ್ರಮ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರವಾಗಿ ನಾಡಿಗೆ, ದೇಶಕ್ಕೆ ಮತ್ತು ಭಕ್ತ ಮಹಾಶಯರಿಗೆ ನೀಡುವ ಸಂದೇಶ ಏನು ಅಂತ ಕೇಳಿದ್ರೆ, ತಾವೆಲ್ಲರೂ ಕೂಡ ತಂದೆ ತಾಯಿ ಮತ್ತು ಗುರು ಹಿರಿಯರ ಮತ್ತು ದೀಕ್ಷೆಯನ್ನು ಕೊಟ್ಟಿರುವಂಥ ಗುರುಗಳ ಮಾರ್ಗದರ್ಶನದಲ್ಲಿ ಅವರ ಗೌರವದಿಂದ ನೀವು ನಡ್ಕೊಂಡಿದ್ದಾದರೆ ನಿಮ್ಮ ಬದುಕು ಹಸನಾಗ್ತದೆ, ನಿಮ್ಮ ಬದುಕು ಯಶಸ್ವಿ ಆಗ್ತದೆ. ನೀವು ಕೂಡ ನಾಲ್ಕು ಜನರಿಗೆ ನೆರಳಾಗುವಂಥ ದೊಡ್ಡ ಶಕ್ತಿ ನಿಮ್ಮಲ್ಲೂ ಕೂಡ ಬರ್ತದೆ. ಅದಕ್ಕೆ ಯಾರು ಗುರುಗಳ ಉಪದೇಶಾಮೃತದಿಂದ ಮಂತ್ರೋಪದೇಶವನ್ನು ಪಡೆದುಕೊಂಡು ಯಾರು ಸದಾಕಾಲ ಮಂತ್ರವನ್ನು ಜಪ ಮಾಡ್ತಾರೋ, ಮನಸ್ಸಿನಲ್ಲಿ ಜಪ ಮಾಡ್ತಾರೋ, ಎಲ್ಲ ಕಷ್ಟಗಳು ದೂರ ಆಗ್ತವೆ. ಅವರು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು ಕೈಗೂಡ್ತವೆ. ಮನಸ್ಸಿನಲ್ಲಿ ಶಾಂತಿ, ಆರೋಗ್ಯ, ಸಮಾಧಾನ ಮತ್ತು ದೀರ್ಘಾಯುಷ್ಯ ತರ್ತದೆ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇವೆ. ಅದಕ್ಕೆ ತಾವೆಲ್ಲರೂ ಕೂಡ ಇವತ್ತು ಗುರುಗಳ ಪಾದಚರಣ ಕಮಲಗಳಲ್ಲಿ ತಮ್ಮೆಲ್ಲ ಭಕ್ತಿಯನ್ನು ಸಮರ್ಪಣೆ ತ್ರಿಕರಣ ಶುದ್ಧಪೂರ್ವಕವಾಗಿ ಅಂದರೆ ಕಾಯ ವಾಚ ಮನಸಾಪೂರ್ವಕವಾಗಿ ಇವತ್ತು ಧನ್ನೂರಿನ ನಮ್ಮ ವೀರಶೈವ ರಕ್ಷಣಾ ವೇದಿಕೆಯವರು, ಶಾಂಭವಿ ಮಹಿಳಾ ಅಧ್ಯಾತ್ಮ ವೇದಿಕೆಯವರು ಮತ್ತು ಎಲ್ಲ ಭಕ್ತ ಮಹಾಶಯರು ಸೇರಿಕೊಂಡು ಭಾಳ ಅದ್ಧೂರಿಯಾಗಿರುವಂಥ ಐತಿಹಾಸಿಕವಾಗಿರುವಂಥ ಇವತ್ತು ಕಾರ್ಯಕ್ರಮವನ್ನು ನಡ್ಕೊಂಡು ಬಂದಿದೆ. ಈ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಪ್ರತಿ ವರ್ಷ ಈ ಧನ್ನೂರು ನಗರದಲ್ಲಿ, ಮಹಾನಗರದಲ್ಲಿ, ಧನ್ನೂರು ಗ್ರಾಮದಲ್ಲಿ ನಡೆಯಲಿ ಅನ್ನುವಂಥ ಶುಭಾಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಪೂಜ್ಯ ಅಮ್ಮನವರು ಶ್ರೀಶೈಲದ ಅಕ್ಕಮಹಾದೇವಿ ಚೈತನ್ಯ ಕೇಂದ್ರವನ್ನು ಸ್ಥಾಪನೆ ಮಾಡಿ ಶ್ರೀಶೈಲ ಮಹಾಕ್ಷೇತ್ರದಲ್ಲಿ ಅಮ್ಮವರು ಇರ್ತಾರೆ. ಅದು ಇಡೀ ನಮ್ಮ ಜಿಲ್ಲೆಗೆ, ನಮ್ಮ ಕನ್ನಡ ನಾಡಿಗೆ ಗೌರವಶಾಲಿಯಾಗಿರುವಂಥ ದೊಡ್ಡ ಕಾರ್ಯವನ್ನು, ಸಾಧನೆಯನ್ನು ಪೂಜ್ಯ ಕರುಣಾದೇವಿ ಮಾತಾ ಮಾಡಿದ್ದಾರೆ. ಅದು ಕೇವಲ ತಪಸ್ಸಿನ ಬಲ ಅನ್ನುವಂಥ ಮಾತನ್ನು ಹೇಳೋಕ್ಕೆ ನನಗೆ ಭಾಳ ಗರ್ವ ಅನ್ನಿಸ್ತದೆ. ಅದಕ್ಕೆ ಬರೀ ಗುರುಗಳಾದವರೇ ತಪಸ್ಸು ಮಾಡಬೇಕಂತ ಏನಿಲ್ಲ, ಗೃಹಸ್ಥರಾದವರು ಕೂಡ ತಮ್ಮ ಅಧ್ಯಾತ್ಮ ಪಥದಲ್ಲಿ ಸಾಗಿದೆ ಆ ಸಂಸಾರ ಸುಖಮಯ ಆಗ್ತದೆ ಮತ್ತು 4 ಮಂದಿಗೆ ನೆರಳಾಗುವಂಥ ರೀತಿಯಲ್ಲಿ ಆ ಸಂಸಾರ ಪ್ರಭಾವಿ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೇವೆಯನ್ನು ಮಾಡಿರುವಂಥ ಎಲ್ಲ ಮಹನೀಯರಿಗೆ, ಅದರಲ್ಲಿ ತಾಯಂದಿರಿಗೆ, ಅದರಲ್ಲಿ ವಿಶೇಷವಾಗಿ ವೀರಶೈವ ರಕ್ಷಣಾ ವೇದಿಕೆಯ ಧನ್ನೂರು, ವೀರಶೈವ ಶಾಂಭವಿ ಮಹಿಳಾ ಅಧ್ಯಾತ್ಮ ವೇದಿಕೆಯ ಎಲ್ಲ ಸದಸ್ಯರುಗಳಿಗೆ, ಭಕ್ತ ಮಹಾಶಯರಿಗೆ ಮತ್ತು ನಾನಾ ಭಾಗಗಳಿಂದ ಬಂದಿರುವಂಥ ಎಲ್ಲ ಕರ್ನಾಟಕ, ತೆಲಂಗಾಣ ಮತ್ತು ಕರ್ನಾಟಕ ಇತರ ಭಾಗದಲ್ಲಿ ಬಂದಿರುವಂಥ ಎಲ್ಲ ಭಕ್ತ ಮಹಾಶಯರಿಗೆ ಭಗವಂತನಾಗಿರುವಂಥ ಶ್ರೀಗಿರಿಯ ಭ್ರಮರಾಮ ಮಲ್ಲಿಕಾರ್ಜುನ ಸ್ವಾಮಿ, ಜಗದ್ಗುರು ಪಂಚಾಚಾರ್ಯರು, ಮಹಾತ್ಮ ಬಸವಣ್ಣನವರು, ವೈರಾಗ್ಯನಿಧಿ ಅಕ್ಕ ಮಹಾದೇವಿಯವರು, ಸಿದ್ದಯ್ಯಪ್ಪನವರು, ಪೂಜ್ಯ ಕರುಣಾದೇವಿ ಅಮ್ಮನವರು ಅವರೆಲ್ಲರೂ ಕೂಡ ಉದ್ದಂಡವಾಗಿರುವಂಥ ಆಯುಷ್ಯ, ಆರೋಗ್ಯ, ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಯಾರ್ಯಾರು ಸೇವೆಯನ್ನು ಮಾಡಿದಾರೋ ಅವರ ಆಧ್ಯಾತ್ಮಿಕ ಅಕೌಂಟಿನಲ್ಲಿ ಪರಮಾತ್ಮ ಅವರಿಗೆಲ್ಲ 1 ಕೋಟಿ ರೂಪಾಯಿ ಧನವನ್ನು ವಿನಿಯೋಗ ಅವರಿಗೆ ತುಂಬಿ ತಂದು ಕೊಡಲಿ ಅನ್ನುವಂಥ ಸದಾಶಯವನ್ನು ವ್ಯಕ್ತಪಡಿಸಿ ನಮ್ಮ ವಾಗ್ರೂಪ ನುಡಿಪುಷ್ಪಗಳನ್ನು ಶ್ರೀಗಿರಿಯ ಭ್ರಮರಾಮ ಮಲ್ಲಿಕಾರ್ಜುನ ಸ್ವಾಮಿ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೀವಿ. ಓಂ ಶಾಂತಿ ಶಾಂತಿ ಶಾಂತಿ.